working as a teacher in Vidyaniketan, Sriram Nagar. But now I have become housewife because I have got a second baby. So actually, ನಾನು ನೋಡಿದ ಪ್ರಕಾರ ನಾನು ನಮ್ಮ ಸ್ಕೂಲಲ್ಲಿ ನೋಡಿದ್ದೀನಿ. ಅದು ಸಚ್ ಅ ರೆಪ್ಯೂಟೆಡ್ ಕಾಲೇಜ್ ಆ್ಯಂಡ್ ಸ್ಕೂಲ್ ಇನ್ ಕೊಪ್ಪಳ ಡಿಸ್ಟ್ರಿಕ್ಟ್. ಇಲ್ಲಿ ಬೊಮ್ಮಸಾಗರದಲ್ಲಿ ನಾನು ನೋಡಿದ ಪ್ರಕಾರ ಆ್ಯಕ್ಚುಲಿ ಅಮ್ಮ ಅವ್ರು ಹೇಳಿದ್ರು ಸಂಸ್ಕಾರ ಇದೆ, 100% ಸಂಸ್ಕಾರ ಇದೆ. ನನ್ನ ಮಗುವಿನಿಂದ ನಾನು ಎಷ್ಟೋ ಶ್ಲೋಕಗಳನ್ನು ನಾನೇ ಕಲ್ತಿದ್ದೀನಿ. ಫ್ರಮ್ ದ ವಕ್ರತುಂಡ ಅದು ಶ್ಲೋಕ ಇರ್ಬೋದು, ಸಚ್ ರಿಯಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಲಾಸ್ಟ್ ಟೈಮ್ ಬಂದು ಈ ಸ್ಕೂಲಲ್ಲಿ ಒಂದೇ ಒಂದು 2 minutes or 3 minutes ನನ್ನ ಮಾತಾಜಿಯವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದೆ. ವಾವ್, ಇನ್ಕ್ರೆಡಿಬಲ್ ಗ್ರೇಟ್. ನಿಜವಾಗ್ಲೂ ನನ್ನ ಮಗ ಮೇ ಬಿ ಬಿಕಮ್ ಗುಡ್, ವಿಲ್ ಗೆಟ್ ಗುಡ್ ಚಾನ್ಸ್ ಇನ್ ಫ್ಯೂಚರ್ ಅನ್ಕೊಂತೀನಿ ನಾನು. ಆ ಮ್ಯಾಪ್ ರೀ, ಒಂದು ಮ್ಯಾಪ್ ಅವರು ಫ್ಲ್ಯಾಶ್ ಕಾರ್ಡ್ಸ್ ತೋರಿಸ್ತಾರ, ಅವು ಮ್ಯಾಪ್ನಿಂದ ಆ ರಾಜ್ಯಗಳನ್ನು ಗುರುತಿಸ್ತಾರಂದ್ರೆ ಇಟ್ಸ್ ನಮಗೆ ಬರಲ್ಲ. ಅವರು ಇವನ್ ನಮಗೆ ಬರಲ್ಲ ಅಂದ್ರೆ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ಲ. ನನ್ನ ಮಗ ಅದನ್ನ ನೋಡಿದ ತಕ್ಷಣ ಮ್ಯಾಪ್ ನೋಡಿ ಸ್ಟೇಟ್ ಹೇಳ್ತಿದ್ದಾನಂದ್ರೆ ವಾವ್, ಇನ್ಕ್ರೆಡಿಬಲ್, ವೆರಿ. ಮತ್ತೆ ಮೇನು ಆ ರೂಟ್ ಸ್ಟ್ರಾಂಗ್ ಇದೆ. ರೂಟ್ ಇನ್ ದ ಸೆನ್ಸ್ ಅಧ್ಯಕ್ಷರು ಈ ಸ್ಕೂಲಿನ ಸ್ಟಾರ್ಟ್ ಮಾಡಿದವರು ರೂಟ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ರೆಂಬೆ ಕೊಂಬೆಗಳು ಮತ್ತೆ ಅದಕ್ಕೆ ನೀರು ಹಾಕ್ತಕ್ಕಂಥ ಮಾತಾಜಿಗಳಿದ್ದಾಗ ಮಾತ್ರ ಹೂವುಗಳು ಅರಳಕ್ಕೆ ಸಾಧ್ಯ. ಬ್ಯೂಟಿಫುಲ್ ಫ್ಲವರ್ಸ್ ಡೆಫಿನೆಟ್ಲಿ ಅವರ್ ಕಿಡ್ಸ್, ಅವ್ರಿಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ ಅಂತ ನಾನು 100% ಹೇಳ್ತೀನಿ. ಇದರಲ್ಲಿ ನೋ ಮೋರ್ ವರ್ಡ್ಸ್ ಎಟ್ ಆಲ್. ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾತಾಜೀಸ್. ಇವನ್ ಆಯಮ್ಮಗಳು ಕೂಡ ಅವ್ರು ಊಟ ಮಾಡಿಸ್ತಾರೆ, ಒಂದು ಅವರು ಕೂಡ ನಮ್ಮ ಬಾಕ್ಸಲ್ಲಿ ಬಂದಿರಲ್ಲ. ಅವ್ರು ತಿನ್ನಲ್ಲ ಅಂದ್ರೆ ಮಾತ್ರ ತಿನ್ಸಲ್ಲ ಅವರು, ಬಟ್ 100% ಫುಡ್ ವಿಷಯದಲ್ಲಿ ಅದಕ್ಕೆ ಅವ್ರು ಆಟ ಆಡಿದ ತಕ್ಷಣ ಬೇಗ ಮನೆಗೆ ಬಿಡ್ತಾರೆ. ಕಿರಿಕಿರಿ ಮಾಡೋದೇ ಇಲ್ಲ ರೀ ಅವ್ರು ಮನ್ಯಾಗ ಮಾತ್ರ. ಮತ್ತೆ ನಮ್ಮ ಕಾಜಾ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಿದ್ರು ನಾನು. ರೇ ಶಿಸ್ತಿನ ಸಿಪಾಯಿಗಳಾಗಕ್ಕೆ ಒಂದು ಮೇನ್ ಕಾರಣನ ಕಾಜಾ ಸರ್. ಮೇನ್ ಮಕ್ಕಳಲ್ಲಿ ಶಿಸ್ತಿದೆ ಬಿಕಾಸ್ ಆಫ್ ಪಿ ಟಿ ಸರ್ ಅಲ್ಲ. ಪಿ ಟಿ ಸರ್ ಸ್ಟ್ರಾಂಗ್ ಇದ್ದಾಗ ಮಾತ್ರ ಶಿಸ್ತು ಬರಕ್ಕೆ ಸಾಧ್ಯ. ಅದನ್ನು ಒಂದು ಆಧಾರ ಸ್ತಂಭ. ಅಲ್ಲಿ ರೂಟ್ ಸ್ಟ್ರಾಂಗ್ ಇದೆ, ಇಲ್ಲಿ ರಂಬೆ ಕೊಂಬೆಗಳು ಸ್ಟ್ರಾಂಗ್ ಆಗಿದ್ದಾವೆ. ಡೆಫಿನೆಟ್ಲಿ ನಮ್ಮ ಫ್ಲವರ್ಸ್ ಮಾತ್ರ ಅರಳೋದು 100% ಗ್ಯಾರಂಟಿ ಅರಳ್ತಾವ. ನಿಜವಾಗ್ಲೂ ಇವನ್ ಮಾತಾಜಿಗಳು ಪಾಲಕರ ಕೆಲವೊಂದು ಸಜೆಷನ್ಗಳನ್ನ ಯಾವುದೇ 2 ಮಾತಿಂದ ಓಕೆ, ಅದು ಒಳ್ಳೇದಾಗಿರ್ಬೋದು ಇನ್ನೊಂದಾಗಿರ್ಬೋದು ಡೆಫಿನೆಟ್ ಆಗಿ ಸ್ವೀಕಾರ ಮಾಡ್ತಾರೆ. ಅದ್ರಲ್ಲಿ 2 ಮಾತಿಲ್ಲ. ನಿಜವಾಗ್ಲೂ ಮೈ ಕಿಡ್ ಇಸ್ ವೆರಿ ಬ್ಲೆಸ್ಡ್ ಟು ಸ್ಟಡಿ ಇನ್ ದಿಸ್ ಸ್ಕೂಲ್. ರಿಯಲಿ ಥ್ಯಾಂಕ್ ಯು ಫಾರ್ ಆಲ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಅಪರ್ಚುನಿಟಿ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್. ಬೇರೆ ಗಟ್ಟಿ ಇದ್ದಾಗ ಮಾತ್ರ ಗಿಡ ದೊಡ್ಡದಾಗಿ ಬೆಳೆಯಕ್ಕೆ ಸಾಧ್ಯ, ಹಾಗೆ ಹೂಗಳು ಹರತಾವ. ಅದೇ ರೀತಿ ನಿಜವಾಗ್ಲೂ ನಮಗೆ